ಹಲೋ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಫ್ರೀಡಮ್ ಪಾರ್ಕ್. ಸೊ ಇವತ್ತು ದಿವಸ ನಾವು ಫ್ರೀಡಮ್ ಪಾರ್ಕಲ್ಲಿದ್ದೀವಿ. ಸೊ ವಿಡಿಯೋದಲ್ಲಿ ಹೋಗೋಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಹೋಗಬೇಕು. ಬೆಂಗಳೂರಿನ ಒಂದು ಟ್ರಾಫಿಕ್ ಎಲ್ರಿಗೂ ಗೊತ್ತಿರದೆ, ಈ ಟ್ರಾಫಿಕ್ ವಾಹನಗಳ ಮಧ್ಯೆ ಸೊ ಇಲ್ಲಿ ಕಾರ್ಪೊರೇಷನ್ ನೋಡ್ಬೋದು, ಇಲ್ಲಿ ಕಾರ್ಪೊರೇಷನ್ ಸೆಂಟ್ರಲ್ಲಿದ್ದೀವಿ. ಸೊ ಈ ಟ್ರಾಫಿಕ್ನ ಮಧ್ಯೆ ಒಂದು ಜನಗಳಿಗೆ ಆರಾಮದಾಯಕವಾಗಿ ನಿದ್ದೆ ಮಾಡೋಕ್ಕೆ ಇರುವಂಥ ಒಂದೇ ಜಾಗ ಇದು ಫ್ರೀಡಮ್ ಪಾರ್ಕ್ ಅಂತೇಳಿ. ಯಾರಿಗೆ ಇಷ್ಟ ಬಂದಂತೆ ಅವ್ರು ಇರ್ಬೋದು, ಮಲ್ಕೊಂಡಿರ್ಬೋದು, ನಿದ್ದೆ ಹೋಗ್ಬೋದು, ಇಲ್ಲಾಂದರೆ ಏನೋ ತಿಂತಾ ಇರ್ಬೋದು ಅಂತ ಪಾರ್ಕ್ ಇದು ಫ್ರೀಡಮ್ ಪಾರ್ಕ್. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗೋಕ್ಕೆ ಮುಂಚೆ ಸೊ ಫ್ರೆಂಡ್ಸ್, ಇದು ನೋಡ್ಬೋದು ನೀವು, ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಹೆಬ್ಬಾಗಿಲಿದು. ಸೊ ನೋಡ್ಬೋದು ಎಷ್ಟು ವಿಶಾಲವಾಗಿದೆ ಅಂಥೇಳಿ ಪಾರ್ಕು. ಸೊ ಸುತ್ತು ಹಚ್ಚ ಹಸಿರಿನ ಗಿಡಗಳ ಮಧ್ಯೆ ಸೊ ನೋಡ್ಬೋದು ಪಾರ್ಕ್ ಯಾವ ಥರ ಇದೆ ಅಂಥೇಳಿ. ಸೊ ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಏನಂತ ಹೇಳಿದ್ರೆ ಬಿದಿರಿನ ಒಂದು ಕಡ್ಡಿಗಳನ್ನು ಇಡಲಾಗಿದೆ. ಸೊ ಇಲ್ಲಿ ಹಾವುಗಳಿವೆ ಅಂತೀವಿ ಬಿದಿರಿನ ಕಡ್ಡಿಗಳಲ್ಲಿ. ಸೊ ಅತ್ಯಂತ ಪುರಾತನವಾದಂತಹ ಒಂದು ಶಿವಲಿಂಗದ ಒಂದು ದರ್ಶನ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪಡಿಬೋದು. ಸೊ ನೋಡ್ಬೋದು ಇಲ್ಲಿ ಯಾವ ಥರ ಓಡಾಡ್ತಾರೆ ಅಂಥೇಳಿ ಫ್ರೀಯಾಗಿ. ಸೊ ಫ್ರೀಯಾಗಿ ಓಡಾಡೋಕ್ಕೋಸ್ಕರ ಇದನ್ನು ಫ್ರೀಡಮ್ ಪಾರ್ಕ್ ಅಂತ ಹೇಳಿ ಕರೀತಾರೆ. ಸೊ ನೋಡ್ಬೋದು ಪಕ್ಷಿಗಳು ಎಷ್ಟು ಆರಾಮಾಗಿ ಓಡಾಡ್ತದೆ ಅಂತೇಳಿ. ಫ್ರೀಡಮ್ ಪಾರ್ಕಲ್ಲಿ ಫ್ರೀಯಾಗಿರುವಂಥ ಒಂದು ಶಿವನ ಒಂದು ಲಿಂಗ. ಸೊ ಅತ್ಯಂತ ಪುರಾತನವಾದ ಲಿಂಗ ಅಂಥೇಳಿ ನೋಡಿದ್ರೆ ಗೊತ್ತಾಗ್ಬೋದು. ಸೊ ಮುಂದೆ ನೋಡೋದ್ರಲ್ಲಿ ಉತ್ತ ಸೊ ಶಿವನ ಒಂದು ಲಿಂಗದ ಮುಂದೆ ಉತ್ತ ಇರುವಂಥ ನೋಡ್ಬೋದು. ಸೊ ಆಲ್ಮೋಸ್ಟ್ ಎಷ್ಟು ಹೋಲ್ಸಿದ್ದೇವೆ ಅಂಥೇಳಿ. ಓಂ ನಮಃ ಶಿವಾಯ. ಸೊ ಇಲ್ಲಿ ಶಿವನನ್ನು ಹೊರತು ವಿವಿಧ ರೀತಿಯ ಒಂದು ದೇವಸ್ಥಾನಗಳನ್ನು ಸಹ ಇಲ್ಲಿ ಕಾಣ್ಬೋದು. ಸೊ ಒಟ್ಟಾರೆಯಾಗಿ ಇದು ಎಲ್ಲ ಒಂದು ಬಿದಿರಿನ ಪೊದೆಗಳಿಂದ ಕೂಡಿದಂಥ ಒಂದು ಪಾರ್ಕ್ ಇದು.